ಮಜ ಭಾರತ. ಗೊತ್ತಲ್ಲ? ಗೊತ್ತು, ಫಿಟ್ಟಿಂಗ್ ಮಾಸ್ಟರ್. ಯಾರು ಫಿಟ್ಟಿಂಗ್ ಮಾಸ್ಟರ್? ನೀನೇ. ಫಿಟ್ಟಿಂಗ್ ಮಾಸ್ಟರ್ ನೀನೇ, ಓ. ಯಾರು ಹೇಳಿತಂಗಂತ ಗೊತ್ತು ನಮ್ಗೆ ಎಲ್ರಿಗೂ. ಅಲ್ಲಿ ಏನಾರ ಗೋಡೆಯಲ್ಲಿ ಇದ್ರ ಪಿಟ್ ಮಾಡ್ತಿಲ್ಲ, ಅದಕ್ಕೆ ಪಿಟ್ಟಿಂಗ್ ಮಾಸ್ಟರ್ ಅಂದಿದ್ದು. ಆಕ್ಚುಲಿ ದೊಡ್ಡವರು ಇವರು ನೋಡ್ಬಿಟ್ಟೆ ಒಂದ್ ಮಾತು ಹೇಳಿದ್ದಾರೆ ಅನ್ಸುತ್ತೆ. ಚಿನ್ನದ ಬೆಲೆನ ಚಿಲ್ಡ್ರನ್ ನನ್ನ ಮಕ್ಳ ಹತ್ರ ಕೇಳ್ಬಾರ್ದಂತ. ಚಿನ್ನ ಅನ್ಕೊಂಡಿರೋ ತಗಡು ಕಣ ನೀನು ಹೋಗಲು. ಮೇಡಮ್ ನಾನ್ ಫಿಟ್ಟಿಂಗ್ ಮಾಸ್ಟರ್ ನೋಡು, ಈಗ್ಲಾದ್ರು ನಿಮ್ಮ ಅಭಿಪ್ರಾಯನ ಬದಲಾಯಿಸ್ಕೊಳ್ಳಿ. ಅವ್ರು ಇನ್ನೂ ಏನು ಹೇಳಿಲ್ಲ. ಏಯ್, ದೊಡ್ಡ ಫಿಟ್ಟಿಂಗ್ ಮಾಸ್ಟರ್. ಮಡಿಲೆದ್ದು ಎದೆಲೆ ಗುಡಿ ಕಟ್ಟಿ ಕಣ್ಣಿನ ಕಿಡಿಲೆ ದೀಪ ಹಚ್ತಾ ಇದ್ದೆ ನಿಮ್ಗೆ. ನೀವು ನನಗೆ ಫಿಟ್ಟಿಂಗ್ ಮಾಸ್ಟರ್ ಅಂದ್ಬಿಟ್ರ? ಓಕೆ ಓಕೆ, ಇನ್ಮೇಲಿಂದ ಈ ಸಾಂಬ್ರಾಣಿ ಫಿಟ್ಟಿಂಗ್ ಮಾಸ್ಟರ್ ಅಲ್ಲ ಅಲ್ಲ ಅಲ್ಲ, ಎಲ್ಲ ಬರೀ ಸುಳ್ಳು. ಶಾಮ್ರಾಣಿಯವರು. ಓ ಮಾದೇಶ್ವರ ಅವರು ಚೆನ್ನಾಗಿದ್ದೀರೋ? ನಾವು ಚೆನ್ನಾಗಿರ್ತೀವಿ, ನಾವು ಗೊತ್ತಲ್ಲ. ಗಂಡರ ಸಂಸಾರಕ್ಕೆ ಉಳಿ ಇಡುವಂತ ಕಿತ್ತೋ ನನ್ನ ಮಕ್ಕಳು ಯಾವಾಗ್ಲೂ ಚೆನ್ನಾಗೇ ಇರ್ತಾರೆ. ಕರೆಕ್ಟ್. ಮೊದ್ಲು ನಿನ್ ಅಭಿಪ್ರಾಯ ಚೇಂಜ್ ಮಾಡ್ಕೊ. ಇನ್ಮೇಲಿಂದ ಈ ಸಾಂಬ್ರಾಣಿ ಫಿಟ್ಟಿಂಗ್ ಮಾಸ್ಟರ್ ಅಲ್ಲ ಅಲ್ಲ ಅಲ್ಲ. ನೀನ್ ಮಾತ್ ಕೇಳಕ್ಕೆ ಬಹಳ ಖುಷಿ ಆಯ್ತಿದೆ ನನ್ನ ಮಗನೇ. ನಿನ್ನ ಹತ್ರ ತುಂಬಾ ದಿವಸದಿಂದ ಒಂದು ಮಾತು ಹೇಳ್ಬೇಕು ಅನ್ಕೊಂತಿದ್ದೆ. ಎಲ್ಲಿ ಫಿಟ್ಟಿಂಗ್ ಇರ್ತೀಯ ಅಂತ ಎದ್ರಿಕೆಯಾಗಿ ಹೇಳಿರ್ಲಿಲ್ಲ. ಇವತ್ತು ಹೇಳ್ತೀನಿ ಕೇಳು. ಹೇಳು ಹೇಳು ಮಗ, ನಾನು ಹುಡುಗಿನ ಲವ್ ಮಾಡಿದ್ದೀನಿ. ನೀನು ಅವಳು ನನ್ನ ಇವತ್ತು ಇಲ್ಲೇ ಮದುವೆಯಾಗಿ ಬರ್ತಾವಳೆ. ಆದ್ರೆ ಅವಳಿಗೆ ನನ್ನ ಮೇಲೆ ಸ್ವಲ್ಪ ಡೌಟ್ಗಳಿದೆ. ಆ ಡೌಟ್ ನೆಲ್ಲ ನನ್ನ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ನಿನ್ನ ಹತ್ರ ಕ್ಲಿಯರ್ ಮಾಡಿಸ್ತೀನಿ ಅಂತ ಮಾತು ಕೊಟ್ಬಿಟ್ಟಿದೀನಿ. ಇಲ್ಲಿಗೆ ಬರ್ತಾವಳೆ. ನಿನ್ ತಮ್ಮ ಅಂತೀನಿ, ನನ್ನ ಬಗ್ಗೆ ಇಲ್ದಿರೋ ಸುಳ್ಳುಗಳನ್ನೆಲ್ಲ ಸತ್ಯ ಅಂತ ಹೇಳಿ ನನ್ಗೂ ಅವಳಿಗೂ ಕಚ್ಚಿಸ್ಬಿಡ. ಹೋಗಲೇ, ಯಾವನ್ ಹೇಳ್ತಾ ಇದ್ದೆ? ನಾನು ನಾಲ್ಗೆ ಕಟ್ ಮಾಡ್ಕೊಬಿಡ್ತೀನಿ, ಆದ್ರೆ ಸುಳ್ಳು ಮಾತ್ರ ಹೇಳಲ್ಲ ನಾನು. ನನ್ಗೋಸ್ಕರ ಸುಳ್ಳು ಹೇಳ? ಹೇಳಲ್ಲ ಹೇಳಲ್ಲ ಹೇಳಲ್ಲ. ಆಗದೇ ಇಲ್ಲ. ಆಗಲ್ಲ. ಸುಳ್ಳು ಹೇಳಿಲ್ಲ ಅಂತಂದ್ರೆ ರಚಿತಾ ಮೇಡಮ್ ಎಲ್ಲ ಆಣೆ. ಆಣೆ ಮಾಡು ಈ ಕೈಯ ಮೇಲೆ. ಹೋಗಲೇ, ನೀನ್ ಹಂಗೆಲ್ಲ ಹೇಳಿದ್ರೆ ನಾನು ಸುಳ್ಳು ಹೇಳಲ್ಲ. ನಾನು ಏನ್ ಮಾಡಕ್ಕಾಯ್ತದೆ? ಆಣೆ ಇಟ್ಬಿಟ್ನಲ್ಲ. ನಮ್ಮ ಹುಡುಗಿ ಬಂದ್ಲು ಕಣವ. ನನ್ ಮೇಲೆ ನಿಂಗೆ ತುಂಬಾ ಡೌಟ್ ಅಂತ ನೀನ್ ಹೇಳಿದ್ದೆ ಅಲ್ವಾ? ಹೌದೌದು. ಅದನ್ನೆಲ್ಲ ಇನ್ನ ನನ್ ಕ್ಲೋಸ್ ಫ್ರೆಂಡ್ ಶಾಮ್ರಾಣಿ ಅಂತ ಏನಿದೆಯೋ ಎಲ್ಲ ನನ್ನ ಹತ್ರ ಕ್ಲಿಯರ್ ಮಾಡ್ಕೋ. ಡೌಟ್ ಇದೆ ಕೇಳ. ಕೇಳಿ. ಡೌಟ್ ನಂಬರ್ 1. ಎಸ್. ಸೊಂಟದ ಮೇಲೆ ಚಡ್ಡಿನೇ ನಿಲ್ದಿರೋ ಅಷ್ಟು ಟೈಟ್ ಆಗ್ಬಿಡ್ತಾ ನೀವು ರಾತ್ರಿ ಆದ್ರೆ ಅಂತ ನನಗ್ ಡೌಟ್. ನಿಜಾನಾ? ಆಣೆ ಮಾಡು ಈ ಕೈಯ ಮೇಲೆ. ಯಾರು ಮೇಡಮ್ ಹೇಳಿತ್ತು ಅವನು? ಯಾರು ಅವ್ನು ಕುಡಿತಾನೆ ಅಂತ ಹೇಳಿತ್ತು? ಇಲ್ವಾ? ತಾಯಿ ಎದೆ ಅಲ್ಲಿ ಬಿಟ್ರೆ ಇನ್ನೇನು ಕುಡ್ದಿಲ್ಲ ಅವನು. ಕುಡಿಯಕ್ಕೆ ಅಂತ ಕುತ್ಕೊಂಡ್ರೆ ಆ ಚಡ್ಡಿನೂ ಮರ್ಕೊಂಡ್ಬಿಡ್ತಾನೆ. ಡೌಟ್ ನಂಬರ್ 2. ಎಸ್. ಇವ್ರ ತಲೆಯಲ್ಲಿ ಎಷ್ಟು ಕೂದಲು ಉದ್ರೋಗಿದ್ಯೋ ಅಷ್ಟು ಜನ ಹುಡುಗಿರ ಬಾಳನ್ನ ಹಾಳು ಮಾಡಿದಾನೆ ಅಂತ ನನಗ್ ಡೌಟ್. ನಿಜಾನಾ? ಆಣೆ ಮಾಡು ಈ ಕೈಯ ಮೇಲೆ. ಮೇಡಮ್, ಅಲ್ಲಿ ಕೂದಲು ಉದ್ರೋಗ್ಬಿಟ್ಟಿದೆಯಲ್ಲ, ಅದು ಹುಡುಗಿರ್ ಬಾಳ್ ಹಾಳು ಮಾಡಲ್ಲ. ಇಷ್ಟು ವಯಸ್ಸಾದ್ರೂ ನನಗೆ ಹುಡುಗಿ ಸಿಕ್ಲಿಲ್ವಲ್ಲ ಅನ್ನೋ ಕೊರಗು ಉದ್ರೋಗ್ಬಿಟ್ಟಿರೋದು. ಆ ಮಿಕ್ಕಿದೆಯಲ್ಲ ಚೂರುಪಾರು, ಅದು ವಿಗ್ಗೆ. ಒರಿಜಿನಲ್ 2,000 ರೂಪಾಯಿ ಖರ್ಚು ಮಾಡಿದೀನಿ ಇಷ್ಟಕ್ಕೆ. ಆ 2 ಸೈಟ್ ನೋಡ್ಬಿಟ್ಟು ಅದೆಲ್ಲ ಲವ್ ಮಾಡಿದ್ರಿ ನೀವು? ಅಯ್ಯೋ, ಈ ಸೈಟ್ ನೋಡಲ್ಲ. ಮತ್ತೆ? ಮೈಸೂರಲ್ಲಿ 500 ಎಕರೆ ಜಮೀನಿದೆ, ಮಡಿಕೇರಿಯಲ್ಲಿ 1000 ಎಕರೆ ಕಾಫಿ ತೋಟ ಇದೆ ಅಂತ ಹೇಳಿದ್ರು. ನಿಜಾನಾ? ಟಾಪ್ ಟು ಬಾಟಮ್ ಬಾಡಿ ಮಾರ್ಕಂದ್ರು ಒಂದು ಬೀಡಿ ತಗೊಳಕ್ ಕಾಸಿಲ್ಲ ನಿನ್ನ ಹತ್ರ. ನನ್ನ ಮಗನ ಇಷ್ಟೊಂದು ಆಸ್ತಿ ಇದೆ ಅಂತ ಹೇಳಿದ್ಯಾ? ಎಕ್ಸ್ಕ್ಯೂಸ್ ಮೀ, ಅಲ್ಲ ಅವ್ರ ಹತ್ರ ಇರೋ ಆಸ್ತಿಲಿ ನಾನು ಏನಾದ್ರೂ ಕಡಿಮೆ ಹೇಳ್ಬಿಟ್ನಾ ಅಂತ. ಮಂಗ್ ನಂಗೆ ಒಂದ್ ಬುಟ್ಟೆ ಬಿಟ್ಟಿದಿರಲ್ಲ. ಯಾವುದು? ಮೈಸೂರು ಝೂ ಇಲ್ವಾ? ಆ ಎಂಟ್ರೆನ್ಸ್ ಅಲ್ಲಿ ಒಂದ್ ಗೋರಿಲ್ಲ ಇದೆ ನೋಡಿ. ಸಾಕ್ಷಾತ್ ಯಾರು ಹೇಳಿ? ಯಾರು? ಅವ್ರ ಚಿಕ್ಕಪ್ಪ. ನಮ್ಮ ಚಿಕ್ಕಪ್ಪ ಆ ಗೋರಿಲನ್ನು 2 ವರ್ಷಕ್ಕೆ ದತ್ತು ತಗೊಂಡಿದ್ದಾರೆ ಸಾಕಾಗೆ. ನಾನು ಮುದ್ದು ಬಂಗಾರ. ಬೆರಗೈತೆ ಮಾದೇಶ್ವರ. ನನಗೆ ಗೊತ್ತು ನೀನ್ ನನ್ನ ಹತ್ರ ಸುಳ್ಳು ಹೇಳಲ್ಲ ಅಂತ, ಅದಕ್ಕೆ ಲಗೇಜ್ ಸಮೇತ ಬಂದ್ಬಿಟ್ಟಿದ್ದೀನಿ. ಅಯ್ಯೋ ನನ್ ಚಿನ್ನ, ಬೆರಗಾಯ್ತೇನು ಕೊಳಿಮಿಂಟಿಯವರೇ? ನೀವು ಲಗೇಜ್ ಸಮೇತ ಬರ್ತೀರಾ ಅಂತ ನಾವು ತಾವಳಿ ಸಮೇತ ಬಂದ್ಬಿಟ್ಟಿದೀವಿ. ಮತ್ತೆ ಗಟ್ಟಿ ಮೇಡ ಸಾಮ್ರಾಣಿ ಅವರು. ಬೆರಗಾಯ್ತೇನು ಸಾಮ್ರಾಣಿ ಅವರೇ? ನನಗೆ ಯಾಕೆ ಬೆರಗೈತದೆ? ನಾನು ಹೇಳಲ್ಲ. ನಂಗೆ ಮೇಡಮ್ ಮೇಲೆ ಆಣೆ ಮಾಡಿದ್ದೀನಿ. ಗಟ್ಟಿ ಮೇಳ.
ಎಲ್ಲ ಮಾಡ್ತಾ ಇದ್ಯಾ? ಅದು ನಮ್ಮೂರಲ್ಲಿ ಎಮ್ಮೆಗಳಿಗೆ ಹಿಂಗೆ ಮುಗ್ದಾರ ಹಾಕೋದು. ಬಡತನದ ಬಿಸಿಲಲ್ಲಿ ಸುಡ್ತಾ ಇದ್ದಿದ್ ನನ್ನನ್ನ ಮರದ ನೆರಳಿಗೆ ಸೇರಿಸಿದ್ದೀರಾ. ಇರ್ಲಿ ಇರ್ಲಿ ಇರ್ಲಿ. ಎಷ್ಟು ದೊಡ್ಡ ಋಣನ ನಾನು ಹೇಗ್ ತೀರಿಸ್ಲಿ? ಏಯ್ ಓಲಿ ಓಲಿ ಬಿಡಿ ಓಲಿ ಬಿಡಿ. ಅಣ್ಣ 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 ಎಷ್ಟೇ ನಿನ್ಗೆ ಅಣ್ಣ ಅಂತ ಹೇಳೋದಕ್ಕೆ ಧೈರ್ಯ? ಇದು ಜಗತ್ತು ನಂಬುತ್ತಾ? ಹೇಳು. ನಂಬುತ್ತೇನೆ. ನಂಬಲ್ಲ, ಯಾರು ನಂಬಲ್ಲ. ರಾಖಿ ಕಟ್ಟು. ಏನ್ ರಾಖಿ ಕಟ್ಟು ಅಂತ ಇದ್ಯಾ? ಅವೆಲ್ಲ ಆಗಲ್ಲ. ರಾಖಿ ಕಟ್ಟಕ್ ರಾಖಿ ಎಲ್ಲಿದ್ಯಪ್ಪ? ರಾಖಿ ಇಲ್ಲಿದೆ. ಅಲ್ಲಪ್ಪ, ನಾನ್ ಕಟ್ಟಿಕೊಳ್ಳಲ್ಲ. ಮೇಡ ಮೇಲೆ ಆಣೆ ಮಾಡಿದ್ದೀನಿ, ನಿನ್ನಿಷ್ಟ ಅಪ್ಪ. ಏನೋ ಅಪ್ಪ, ನೀವುಂಟು ಅವ್ರುಂಟು. ಬನ್ನಿ ಅಣ್ಣ ಅಣ್ಣ. ಕಟ್ಟಾಯ್ತು. ಆಯ್ತಾ, ನಿನ್ಗೊಬ್ಬ ಅಣ್ಣ ಸಿಕ್ತ, ಜೊತೆಲೊಬ್ಬ ಗಂಡನು ಸಿಕ್ತ, ನನ್ಗೊಬ್ಬ ಬಾಮೈದ ಸಿಕ್ತ. ಹೋಗ್ ನಿಮ್ಮ ಅಣ್ಣನ್ಗೆ ಏನ್ ಸ್ವೀಟ್ ಬೇಕು ಅಂತ ಕೇಳಿ ಮಾಡೋಗು. ಆಯ್ತು ರೀ. ಲೇ ಕಿತ್ತವ್ರು ನನ್ನ ಮಗನೇ, ಪ್ರೀತಿಯಿಂದ ಅವಳ ಕೈಲಿ ರಾಖಿ ಕಟ್ಟಿಸ್ತೇನೆ ಅನ್ಕೊಂಡ್ಯಾ? ನೆವರ್. ನಿನ್ನಂತ ಕಿತ್ತವ್ರು ನನ್ನ ಮಗನ ಕಣ್ಣು ನನ್ನ ಮೇಲೆ, ನನ್ನ ಹೆಂಡತಿ ಮೇಲೆ ಬೀಳಬಾರ್ದು ಅಂತ ಪ್ಲಾನ್ ಮಾಡಿ ರಾಖಿ ಕಟ್ಸಿದೀನಿ. ಸಾಂಬ್ರಾಣಿ ತಂಗಿ ಮಾದೇಶ್ವರ್ ನೆಂಟೆ. ಒಂದ್ ಸಿಕ್ಕು ಬಿಡ್ಸಕ್ಕಾಗಲ್ಲ, ನನ್ನ ಗಂಡನ ಸಿಕ್ ಹಾಕ್ತಾಳಂತ. ಇಲ್ಲಿ ಕೇಳು, ನಾನ್ ಕೈಲಾಗಲ್ಲ ತಿಮ್ಮಪ್ಪ. ತಿಮ್ಮಪ್ಪ ಅಂತ ಹೇಳಂಗಿಲ್ಲ. ನನ್ ಮಾತು ಕೇಳಿಲ್ಲ ಅಂದ್ರೆ ನಿನ್ ಗಂಡನ ಮೇಲೆ ಆಣೆ. ಅಯ್ಯೋ, ಗಂಡಾಯ ಗಂಡ ಬ್ರಹ್ಮಾಯ ಗಂಡ ದೇವಹೇ ರೀ. ಕೋಮಲ, ಅಯ್ಯಯ್ಯೋ, ನನ್ನ ಕೋಮಲಗೆ ಏನಾಯ್ತು? ನನ್ನ ಕೋಮಲಗೆ ಏನಾಯ್ತು? ಏನಾಯ್ತು ನನ್ನ ಕೋಮಲಗೆ? ಅಲೋ ಪೊಲೀಸ್, ಡಾಕ್ಟರ್. ಕಂಗ್ರ್ಯಾಚುಲೇಷನ್ಸ್. ಅಮ್ಮಯ್ಯ, 5 ವರ್ಷ ಆಗಿದ್ದಕ್ಕೂ ಮದುವೆಗೆ ಸಾರ್ಥಕ ಆಯ್ತು. ಕೋಮಕ್ ಹೋಗ್ಬಿಟ್ಲು. ಕೋಮಲ ಮತ್ತೆ ವಾಪಸ್ ಬರಲ್ವಾ? ಕೆಲವೊಬ್ರು 3 days ಅಲ್ಲಿ ಬರ್ತಾರೆ, ಕೆಲವೊಬ್ರು 3 years ಆದ್ರೂ ಬರಲ್ಲ. ಇನ್ನು ಕೆಲವೊಬ್ರು ಕೋಮಗ್ ಹೋದವ್ರನ್ನ ನೋಡ್ಬೇಕು ಅಂದ್ರೆ ನಾವು ಕೋಮಗೆ ಹೋಗ್ಬೇಕು. ಕೋಮಲ, ನನಗಿನ್ಯಾರಪ್ಪ ಇದಾರೆ? ನನ್ನಾದ್ರೂ ಕರ್ಕೊಂಡು ಹೋಗ್ಬಾರ್ದಾಯ್ತ ಕೋಮಲ? ಪ್ರಪಂಚದಲ್ಲಿ ಇಷ್ಟು ಗಂಡಸಿರ್ಬೇಕಾದ್ರೆ ನನ್ನ ಹೆಂಡತಿಗೆ ಯಾಕಪ್ಪ ಕೋಮಗ್ ಹೋಗ್ಬೇಕು? ಇಲ್ಲಿ ನೋಡಿ, ಫಸ್ಟ್ ಟೈಮ್ ನಿಮ್ ಹೆಂಡತಿ ನಿಮ್ ಫೋಟೋನ ನನಗೆ ವಾಟ್ಸಪ್ ಮಾಡಿದಾಗ ನಿಮ್ ಫಸ್ಟ್ ಲುಕ್ಕಿಗೆ ನಾನು ಫಿದಾ ಆಗ್ಬಿಟ್ಟಿದ್ದೆ. ಏನು ಅಂತ ಮಾತಾಡ್ತಾ ಇದ್ದೀರಾ ನೀವು? ನಾನ್ ಅಂತವನಲ್ಲ. ನಾನ್ ಅಂತವಳೆ. ನೀನ್ ಅಂತವಳೆ ಮಿಟ್ಟಿಗ್ಲಾಡಿ. ಅಯ್ಯೋ, ಇಲ್ಲಿ ನೋಡಿ, ಹುಲಿ ಹುಟ್ಟಾನೆ ಬೇಟೆ ಆಡಲ್ಲ, ಹಾಗಂತ ಹುಲಿಗೆ ಬೇಟೆ ಆಡೋದನ್ನೇ ಹೇಳ್ಕೊಡ್ಬೇಕಾಗಿಲ್ಲ. ಹಾಗಂತ ಈ ಹುಲಿ ಸಿಕ್ತವ್ರೆಲ್ಲ ಬೇಟೆ ಆಡಲ್ಲ. ಹುಲಿ ಹಸ್ದಾಗ ಬೇಟೆ ಆಡ್ಲೇಬೇಕು, ಅದೇ ಪ್ರಕೃತಿ ನಿಯಮ. ನೋಡಿ, ಪ್ರಪಂಚದಲ್ಲಿ ಎಲ್ಲಾ ಗಂಡಸರು ಆತರ ಇರಬಹುದು, ಆದ್ರೆ ನಾನು ಆತವ್ರದಲ್ಲ. ಪ್ರೇಮದಲ್ಲಿದ್ರು, ಕೋಮದಲ್ಲಿದ್ರು ಎಲ್ಲ ನನ್ನ ಕೋಮಲನೆ. ಕೋಮಲ, 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 ಕೋಮಲ. ತೋಟದಲ್ಲಿ ಇಷ್ಟೊಂದು ಹೂವ ಇದ್ರು ನಾನು ಹೋಗಿ ಹೋಗಿ ಚೆಂಡು ಹೂವನೇ ಮದುವೆ ಆಗಿದ್ದೀನಲ್ಲ, ಏನ್ ಮಾಡೋದು? ಅಯ್ಯೋ ಸುಮಾ, ನನ್ ಗಂಡಂಗ್ ನತ್ತಿರ್ತೀರಿ ಕಣೆ, ಹೋಗಿ ಒಂಚೂರು ನೀರ್ ಕೊಡೆ. ಅಡ್ಗೆ ಮನೆಯಲ್ಲೇ ಇದಾನೆ ಕಣೆ, ನೀರ್ ತಗೊಂಡು ಕುಡಿತಾನೆ. ಅಯ್ಯೋ, ಅಡಿಗೆ ಮನೇಲಿ ನೀರೆಲ್ಲಿದೆ ಅಂತ ಗೊತ್ತಿಲ್ದೇ ಇರೋಷ್ಟು ಅಮಾಯಕ ಕಣೆ ನನ್ ಗಂಡ. ಅಯ್ಯೋ ಅಯ್ಯೋ. ಏನಾಯ್ತು ಸುಮಾ? ಕೋಮಲ, 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 ಮನೆ ತುಂಬಾ 20 ಲೀಟರ್ ನೀರ್ ಕ್ಯಾನ್ ತರ ಉಳ್ಳಾಡ್ತಾ ಇದ್ದೆ. ಈಗ ನೋಡಿದ್ರೆ ಸೋಫಾ ಮೇಲೆ ಮಲಗ್ಬಿಟ್ಟಲ್ಲ, ತಗೊಂಡ್ ನೀರ್ ಕೊಡಿ. ವೇಸ್ಟ್ ವೇಸ್ಟ್. ಇಡೀ ಪ್ರಪಂಚದಲ್ಲಿ ನೀರನ್ನು ಉಳಿಸಿ ಉಳಿಸಿ ಅಂತ ಕೂಗ್ತಾ ಇದ್ದಾರೆ, ಅದರಲ್ಲಿ ನೀವು ಈ ನೀರನ್ನ ನೀರಾನೆಗೆ ಕುಡಿಸಿ ಯಾಕೆ ವೇಸ್ಟ್ ಮಾಡ್ತಾ ಇದ್ದೀರಾ? ನನ್ನ ನೋಡಿ, ಸಖತ್ತಿಲ್ವಾ? ಹೈಟ್ ಇಲ್ವಾ? ವೇಟ್ ಇಲ್ವಾ? 6 month ಇಂದ ವರ್ಕೌಟ್ ಮಾಡಿ ಸಖತ್ತ ಕಾಣಿಸ್ತಾ ಇಲ್ವಾ? ಏನಂದ್ರೆ ನಾನ್ ನಿಮ್ಮನ್ನ ಹಿಂಗೆ ತಪ್ಕೊಂಡ್ರೆ ನನ್ನ ಹೆಂಡತಿ ಎದ್ದಾಯ್ತಳ? ನಾನ್ ನಿಮ್ಮನ್ನ ಮುತ್ಕೊಟ್ರೆ ನನ್ನ ಹೆಂಡತಿ ಎದ್ದಾಯ್ತಳ? ಹಿಂಗ್ ಕೈ ಕಾಲು ಇಟ್ಕೊಂಡು ತಕತಾಯಿ 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 ಅಂತ ಕುಡಿದ್ರೆ ನನ್ನ ಹೆಂಡತಿ ಎದ್ದಾಯ್ತಳ? ಇಲ್ಲ, ಎದ್ದಳಲ್ಲ, ಎದ್ದಳಲ್ಲ, ಎದ್ದಳಲ್ಲ ಕೋಮಲ. ನೋಡ್ತೀನಿ ಆದ್ರೂ ಆಚೆ ತೀರಿಸ್ಕೊಂಡ್ಬಿಟ್ಟೆ. ಕೋಮಲ,
ಹಲೋ ದೂರ ಹೋಗಿ ಪ್ಲೀಸ್ ಸೈಡಿಗೆ ಬನ್ನಿ ಕೋಮಲ ಆಫೀಸಿಗೆ ಟೈಮ್ ಆಯ್ತು ಹೋಗ್ಬರ್ತೀನಿ ಬರ್ತಾ ಎಳ್ನೀರು ಹಣ್ಣು ಹಂಪ್ಲು ಎಲ್ಲ ತತ್ತೀನಿ ಬರ್ತೀನಿ ಕೋಮಲ ಎಲ್ಲಿ ಹೋಗ್ತಾ ಇದ್ದೀರಾ? ಆಫೀಸ್ಗೆ ಆಫೀಸಿಂದ ಬರುವಾಗ ದೂರ ನಿಂತ ಮಾತಾಡು. ಒಂದ್ ಮೊಳ ಮಲ್ಲಿಗೆ ಹೂವು ಒಂದ್ ಸ್ವಲ್ಪ ಮೈಸೂರು ಪಾಕ್ ತಗೊಬನ್ನಿ. ಯಾಕೆ ಇವತ್ ರಾತ್ರಿ ಇದು ಗೊತ್ತಿಲ್ಲದ ರೋಮಾಂಚನ ಹೋಗಿ ಬಂತು ಪ್ರಾಣ. ಹೇಳಿದಿರಿ ಕಣೆ, ಬರ್ಬೇಕಾದ್ರೆ ತಗೊಂಡ್ಬರ್ತಾನೆ. ತರಲ್ಲ ತರ್ತಾನೆ ತರಲ್ಲ ತರ್ತಾನೆ ತರಲ್ಲ ಅಂದೇ ಬಿಟ್ಟ ಅಮ್ಮಪ್ಪ. ಬಣ್ಣ ಹೊಸದಾಗಿದೆ ಬಂದ ಬಿಗಿಯಾಗಿದೆ. ನಿಮ್ ಫ್ರೆಂಡ್ ಹೇಳೋವರೆಗೂ ಗೊತ್ತಿಲ್ಲ ನಿನ್ಗೆ ಮಲ್ಲಿಗೆ ಹೂ ತರಬೇಕು ಅನ್ನೋದೇ ಮರ್ತೋಗಿದ್ದೆ. ಮೈಸೂರು ಪಾಕ್ ತಂದಿದ್ದೀನಿ ತಿನ್ನೋ ಕೋಮಲ ತಿನ್ನು. ಎಲ್ಲಿ ತಿಂತೀಯ ಕೋಮಗ ಹೋಗಿದ್ಯಲ್ಲ. ಅಲ್ಲ ನಾನಿದ್ದಾಗಂತೂ ನಿನ್ ನೋಡ್ಕೋತೀನಿ, ನಾನಿದ್ದಾಗ ನಿನ್ ಯಾರು ನೋಡ್ಕೋತಾರೆ? ಅಮ್ಮ ಮುತ್ತೈದಾರ ಯಾವ್ದಪ್ಪ ಇದು ಬಂಗಿ? ಕೆಲಸ ಮಾಡಿ ನಡ್ರಿ, ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ರಿ. ಗೊತ್ತೈತೇನೆ ನಿನ್ ಗಂಡ ಇವ್ರನ್ನೆಲ್ಲ ಏನಕ್ಕೆ ಕಸಿದಾನೆ ಅಂತ? ಗೊತ್ತಾಯ್ತು ಕಣೆ, ನನ್ ಸೇವೆಗೋಸ್ಕರ. ಏ ಪೆದ್ದಿ, ನೀನು ಸತ್ಯ ಹೋಗ್ಬೇಕಾಗಿತ್ತು. ನಿನ್ ಗಂಡ ಎಂತವನು ಅಂತ ಪ್ರೂವ್ ಮಾಡೇ ಮಾಡ್ತೀನಿ. ಅವ್ರನ್ನೆಲ್ಲ ಯಾಕೋ ಕರ್ಸಿದ್ಯಾ? ಮಜಾ ಮಾಡಕ್ಕೆ. ನನ್ನ ಹತ್ರ ಬೈಸ್ಕೋಬೇಡ. ನೀನೇನು ಬಾಳ ಹಾರಾಡ್ತಾ ಇದ್ದಲ್ಲ. ಅಲ್ಲ ಏಯ್, ಈ ಬಾರೋ. ಬಾರೋ ಕೋಮಲ, ನನ್ನ ಕಿತ್ತೋದವನು ತಪ್ಪಾಯ್ತು ಅಂತ ಒಪ್ಕೊಳ್ಳೋ. ನಾನಂತವ್ನಲ್ಲ. ಒಪ್ಕೊಳ್ಳಲೇ. ಯಾರಿಗೆ ಕೈ ಮಾಡ್ತಿದ್ಯಾ ನೀನು? ಯಾರ ಕೈ ಮಾಡ್ತಿದ್ಯೆ? ಅವ್ರ ಮೇಲೆ ಏನಾದ್ರು ಕೈಗೆ ಮಾಡಿದ್ರೆ ಕೈನ ಮುರ್ದು ಬಾಯ್ ತುರ್ತೀನಿ. ಆ ಕಿತ್ತೋದವನಿಗೆ ಹೊಡಿದೆ, ಇನ್ಯಾರಿಗೆ ಹೊಡಿಬೇಕು?